ನಮಸ್ಕಾರ ಮಕ್ಕಳೇ. ಇಂದಿನ ಪಾಠ ಪುಷ್ಪರಾಗ. ಪುಷ್ಪ ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ? ಪುಷ್ಪ ಎಂದರೆ ಇಂದಿನ ಪಾಠದಲ್ಲಿ ನಾವು ಹೂಗಳ ಆಕಾರ, ಬಣ್ಣ, ದಳ ಮತ್ತು ಬಳಕೆ, ಹೂವಿನ ಮಾರಾಟದ ಬೆಲೆಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ನೋಡಿರುವ ಹೂವಿನ ಹೆಸರು ತಿಳಿಸಿರಿ. ಮಲ್ಲಿಗೆ, ದಾಸವಾಳ, ಗುಲಾಬಿ. ಈ ಹೂವಿನ ಬಣ್ಣ ಯಾವುದು? ಕೆಂಪು. ಗುಡ್. ನಿಮಗೆ ಇಷ್ಟವಾದ ಹೂವು ಯಾವುದು? ಗುಲಾಬಿ. ವೆರಿ ಗುಡ್. ಕೆಲವು ಹುಡುಗಿಯರು ಮಲ್ಲಿಗೆ ಹೂ ಮುಡಿದಿದ್ದಾರೆ. ಹೌದು, ಈಗ ಮಲ್ಲಿಗೆ ಹೂ ಕಾಲ ಅಲ್ಲವೇ? ಬೇಸಿಗೆಯಲ್ಲಿ ಮಲ್ಲಿಗೆ, ಮಳೆಗಾಲದಲ್ಲಿ ಬೇರೆ, ಚಳಿಗಾಲದಲ್ಲಿ ಸೇವಂತಿಗೆ, ಹೀಗೆ ವಿವಿಧ ಕಾಲದಲ್ಲಿ ವಿವಿಧ ಹೂಗಳು ಬಿಡುತ್ತವೆ. ನೀವು ನಮ್ಮ ಹೂವಿನ ತೋಟ ನೋಡಿದ್ದೀರಾ? ಎಷ್ಟೊಂದು ಹೂಗಳಿವೆ, ಹಲವು ಬಗೆಯ ಹೂಗಳಿವೆ. ಹೇ, ಎಷ್ಟು ಸುಂದರವಾಗಿದೆ! ಅಬ್ಬಾ, ಎಷ್ಟೊಂದು ಚಂದದ ಹೂಗಳು! ಈ ತೋಟದಲ್ಲಿ ಹೂ ಕೀಳಬಾರದು ಎಂಬ ಸೂಚನೆಯಂತೆ ನಡೆಯಿರಿ. ಪುಟಾಣಿಗಳೇ, ನಿಮ್ಮ ಪುಸ್ತಕದಲ್ಲಿ ಪುಟ ಸಂಖ್ಯೆ 34 ಮತ್ತು 35ರಲ್ಲಿ ನೀಡಲಾದ ಕೋಷ್ಟಕವನ್ನು ಭರ್ತಿ ಮಾಡಿ. ವಿವಿಧ ಹೂಗಳು ಮತ್ತು ಹೂಗಳ ಹೆಸರುಗಳನ್ನು ನೀಡಲಾಗಿದೆ, ಸ್ವಲ್ಪ ಗಮನಿಸಿ. ನೀರಿನಲ್ಲಿ ಬೆಳೆಯುವ ಹೂವು. ಅಗೋ, ಅಲ್ಲಿ ನೋಡಿ, ಕೊಳದಲ್ಲಿ ಹೂಗಳಿವೆ. ಹೌದು ಮಕ್ಕಳೇ, ನೀರಿನಲ್ಲಿ ಬೆಳೆಯುವ 3 ಹೂಗಳ ಹೆಸರು ಹೇಳಿ ನೋಡೋಣ. ನೀನು ಹೂಗಳನ್ನು ಬಳಸುವೆಯಾ? ಹೌದು, ಬಳಸುವೆ. ನಾವು ಹೂಗಳನ್ನು ಅಂಗಡಿಗಳಿಂದ ತರುತ್ತೇವೆ. ನೀನು ಮಾರುಕಟ್ಟೆಯಿಂದ ಹೂಗಳನ್ನು ತರುವಾಗ ಹೇಗೆ ಅಳತೆ ಮಾಡಿ ಕೊಡುತ್ತಾರೆ? ಎಷ್ಟು ರೂಪಾಯಿ? ಅದು ನಾವು ಬಿಡಿ ಹೂ ತಂದು ಮಾಲೆ ಮಾಡುತ್ತೇವೆ. 1 ಕಿಲೋ ತಂದು ಮಾಲೆ ಕಟ್ಟುತ್ತೇವೆ. 1 ಕೆಜಿಗೆ 250 ರೂಪಾಯಿಗಳು. 1 ಮೊಳಕ್ಕೆ 10 ರೂಪಾಯಿಯಂತೆ ಮಾರುವುದು. ಮೊಳ, ಮಾರು ಇವುಗಳ ಬಗ್ಗೆ ನಿಮಗೆ ಗೊತ್ತಿದೆಯೇ? ನಿಮಗಿದು ತಿಳಿದಿರಲಿ. ಮಾರು, ಮೊಳ ಇವೆಲ್ಲ ಅನೌಪಚಾರಿಕ ಅಳತೆಮಾನಗಳು. ಹೂ ಕಟ್ಟುವವರು, ಮಾರುವವರು ಹಾಗೂ ಕೊಳ್ಳುವವರು ಈ ಅಳತೆಗಳನ್ನು ಬಳಸುತ್ತಾರೆ. 1 ಮಾರು ಎಂದರೆ 4 ಮೊಳಗಳು. ಮಕ್ಕಳೇ, ಪುಟ ಸಂಖ್ಯೆ 36ರಲ್ಲಿ ನೀಡಲಾದ ಹೂವಾಡಗಿತ್ತಿ ಹಾಡನ್ನು ಹಾಡಿ ನಲಿಯಿರಿ. ನಿಮ್ಮ ಮನೆ ಆವರಣದಲ್ಲಿ ಹೂಗಿಡಗಳನ್ನು ನೆಡಿ. ಹಾಗೆಯೇ ಹೂಗಳನ್ನು ಉಪಯೋಗಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸರ್, ಹಸಿನಾಳ ಬಟ್ಟೆಗಳ ಮೇಲೆ ಹೂಗಳೋ ಹೂಗಳು. ಹೂಗಳ ಚಿತ್ರವನ್ನು ಹಲವು ಕಡೆ ಕಾಣುವಿರಿ. ಹೂಗಳು ಚಿತ್ರಕಲೆಗೆ ಸ್ಫೂರ್ತಿ ನೀಡುತ್ತವೆ. ನಿಮ್ಮ ಸುತ್ತಲೂ ಗಮನಿಸಿ. ಹೂಗಳ ಚಿತ್ರವನ್ನು ಯಾವ ಯಾವ ವಸ್ತುಗಳ ಮೇಲೆ ಕಾಣುವೆ ಎಂದು ಪಟ್ಟಿ ಮಾಡಿ. ಒಂದು ಪಠ್ಯ ಚಟುವಟಿಕೆ ಮಾಡೋಣ. ನಿಮ್ಮ ಪುಸ್ತಕದಲ್ಲಿ ಪುಟ ಸಂಖ್ಯೆ 38ರಲ್ಲಿ ನೀಡಲಾದ ಬಿಟ್ಟ ಸ್ಥಳ ಭರ್ತಿ ಮಾಡಿ ಮತ್ತು ಪುಟ ಸಂಖ್ಯೆ 39ರಲ್ಲಿ ನೀಡಲಾದ ಚಟುವಟಿಕೆ ಮಾಡಿ ನೋಡಿ. ನಿಮಗಿದು ತಿಳಿದಿರಲಿ. ರಪ್ಲೇಸಿಯಾ ಎಂಬ ಸಸ್ಯದ ಹೂವು ಅತ್ಯಂತ ದೊಡ್ಡದು. ಈ ಹೂವು 1 ಮೀಟರ್ ಸುತ್ತಳತೆ ಮತ್ತು 7 ಕೆಜಿ ತೂಕ ಇರುತ್ತದೆ. ಇದು ಕೆಟ್ಟ ವಾಸನೆ ಬೀರುತ್ತದೆ. ಹಾಗೆಯೇ ಭಾರತದಲ್ಲಿನ ಉಲ್ಫಿಯಾ ಎಂಬ ಜಲಸಸ್ಯ ಹೂ ಅತ್ಯಂತ ಚಿಕ್ಕ ಹೂವು. ಇದು ತಿಳಿದಿರಲಿ.
ಪ್ರಪಂಚದ ಅತಿ ಸುಂದರ ಹೂಗಳಲ್ಲಿ ಲಂಟಾನ ಅಥವಾ ಬೇರಿ ಗಿಡದ ಹೂವು ಸಹ ಒಂದು. ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ. ಮುಖ್ಯ ಪದಗಳು: ಕಾಂಡ, ವಾಸನೆ, ಕೊಳ, ಬಣ್ಣ, ಹೂಗಳು, ಗಿಡ, ಗಾತ್ರ ಇತ್ಯಾದಿ ಪದಗಳನ್ನು ಇಂದಿನ ಪಾಠದಲ್ಲಿ ನಾವು ಅರಿತುಕೊಂಡಿದ್ದೇವೆ. ಪಾಠದ ಸಾರಾಂಶ: ಹೂಗಳ ಗಾತ್ರ, ಬಣ್ಣ, ಆಕಾರ, ವಾಸನೆ ಬಗ್ಗೆ ತಿಳಿದುಕೊಂಡೆವು. ಅವುಗಳ ಸಂಗ್ರಹಣೆ, ಅಳತೆಯ ಕುರಿತು ಜ್ಞಾನ ಪಡೆದುಕೊಂಡೆವು. ಹೂಗಳನ್ನು ಪಟ್ಟಿ ಮಾಡಿದೆವು. ಅಭ್ಯಾಸ ಪ್ರಶ್ನೆಗಳು: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನೀಡಿ. ಅತ್ಯಂತ ದೊಡ್ಡ ಹೂವು ಯಾವುದು? ಉತ್ತರ: ರಪ್ಲೇಸಿಯಾ. ಎರಡನೇ ಪ್ರಶ್ನೆ: ಡ್ಯಾಶ್ ಹೂ ನೀರಿನಲ್ಲಿ ಬೆಳೆಯುವ ಹೂವಾಗಿದೆ? ಉತ್ತರ: ಕಮಲ. ಮೂರನೇ ಪ್ರಶ್ನೆ: 1 kg ಹೂವಿಗೆ ಡ್ಯಾಶ್ ರೂಪಾಯಿಗಳು? ಉತ್ತರ: 250 ರೂಪಾಯಿ. ನಂತರದ ಪ್ರಶ್ನೆ: ಮಾರು ಎಂದರೆ ಡ್ಯಾಶ್ ಮೊಳ? ಮಾರು ಎಂದರೆ 4 ಮೊಳ. ಗುಲಾಬಿ ಹೂವಿನ ಬಣ್ಣ ಯಾವುದು?